ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಡೇ 1. ಇವತ್ತಿಂದ ನ್ಯಾಚುರಲ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಫ್ರೆಂಡ್ಸ್, ಇವತ್ತು ಬರಿಗಾಲಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈ ಥರ ಬರಿಗಾಲಲ್ಲಿ ನೀವು ಮಣ್ಣಲ್ಲಿ ವಾಕ್ ಮಾಡಬೇಕು. ಈ ಥರ ವಾಕ್ ಮಾಡೋದ್ರಿಂದ ನರನಾಡಿಗಳೆಲ್ಲ ಸ್ವಲ್ಪ ಆ್ಯಕ್ಟಿವೇಟ್ ಆಗುತ್ತೆ. ಈಗಿನ ಕಾಲದಲ್ಲಿ ಎಲ್ಲೋದ್ರೂ ಮನೆಯಿಂದ ಆಚೆ ಹೋದ್ರೂ ಸ್ಲಿಪ್ಪರು, ಎಲ್ಲೋದ್ರೂ ಸ್ಲಿಪ್ಪರ್ ಹಾಕಿ ಬಾಡಿ ವೆಯ್ಟಿಗೆ ಕೆಳಗಡೆ ಪಾದಗಳು ವರ್ಕಿಂಗ್ ಆಗೋದು ನಿಲ್ಲಿಸಿಬಿಟ್ಟಿರುತ್ತೆ ಸ್ವಲ್ಪ. ಹಾಗಾಗಿ ಫಸ್ಟ್ ವರ್ಕೌಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಪಾದಗಳಿಂದ ಇಡೀ ನಿಮ್ಮ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು. ಹಂಗಾಗಿ ನೀವು ಆದಷ್ಟು ಮಣ್ಣಲ್ಲಿ ಓಡಾಡಿ. ಆ ಕಲ್ಲು ಮಣ್ಣು ಎಲ್ಲ ಚುಚ್ಚಬೇಕು ಕಾಲುಗಳಿಗೆ. ಆವಾಗಿನ ಕಾಲದ್ರಲ್ಲಿ ರೈತರೆಲ್ಲ ಗದ್ದೆಯಲ್ಲಿ ಓಡಾಡೋರು ಬರಿಗಾಲಲ್ಲಿ ಮಣ್ಣಲ್ಲಿ. ಹಂಗಾಗಿ ಅಷ್ಟು ಹೆಲ್ತಿಯಾಗಿರ್ತಾಯಿದ್ರು. ಫ್ರೆಂಡ್ಸ್ ನೋಡಿ, ಯಾವತ್ತು ಫಸ್ಟು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ ಅವರಾಗಲಿ ಅಥವಾ ಅಥ್ಲೆಟ್ಸ್ ಆಗಲಿ ಫಸ್ಟು ವಾರ್ಮಪ್ ಮಾಡಿ. ವಾರ್ಮಪ್ಪು ತುಂಬ ಗ್ರಿಪ್ ಕೊಡುತ್ತೆ. ವಾರ್ಮಪ್ ಮಾಡ್ದಲ್ಲೇ ಡೈರೆಕ್ಟು ಯಾವತ್ತು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡಬೇಡಿ. ಯಾಕೆ ಅಂತೇಳಿದ್ರೆ, ರಾತ್ರಿ ನೀವು ಮಲಗಬೇಕಾದ್ರೆ ಯಾವ್ಯಾವ ಪೊಸಿಷನಲ್ಲಿ ಮಲಗಿರ್ತೀರ ಅಂತ ಗೊತ್ತಿರಲ್ಲ. ಸಡನ್ನಾಗಿ ಮೂಳೆಗಳು ಟ್ವಿಸ್ಟ್ ಆಗೋ ಚಾನ್ಸಸ್ ಇದೆ. ಹಂಗಾಗಿ ಒಂದ್ಸತಿ ವಾರ್ಮಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಫಸ್ಟು ಸಿಟಪ್ಸ್ ಹೊಡಿಬೇಕು. ಸಿಟಪ್ಸ್ ಅಂದರೆ ಯಾವ ಥರ ತೋರಿಸ್ತೀನಿ ನೋಡಿ. ಥರ ಕೆಲವು ಜನ ಹೆಂಗೆ ಹೊಡಿತಾರೆ ಅಂದರೆ, ಸುಮ್ಮನೆ ಏಕಿ ಪೀಕಿ ಬೆಸ್ಕಿ ಹೊಡೆದಂಗೆ ಹೊಡೆದು ಬಿಡ್ತಾರೆ. ಸಿಟಪ್ಸ್ ಅಂದರೆ ಹಿಂಗೆ ಕೂರುವಾಗ ನಿಮಗೆ ವರ್ಕೌಟ್ ಮಾಡಿದ್ದು ಇಲ್ಲಿಗೆ ಬಿಡಬೇಕು, ಮತ್ತು ಬಾಡಿ ಸ್ಟ್ರೈಟ್ ಮಾಡಬೇಕು. ರೈಟ್ ಎಕ್ಸಸೈಸ್ ಮಾಡ್ತೀವಿ, ರೈಟ್ ಟೈಪಲ್ಲಿ ಮಾಡಬೇಕು ನೋಡಿ. ಇಷ್ಟೇ. ಕೆಲವ್ರು ಹೆಂಗೆ ಹೊಡಿತಾರೆ, ಹಿಂಗೆ ಬಸ್ ಅಂತ, ಅದು ರಾಂಗು. ಆ್ಯಕ್ಚುಲಾಗಿ ಇಷ್ಟೇ ಸಿಟಪ್ಸ್, ಇಷ್ಟೇ ಆಫಲ್ಲಿ ಹೊಡಿಬೇಕು ನೀವು ನೋಡಿ. ಈ ಟೈಲ್ಸ್ ಇದೆಯಲ್ಲ, ಟೈಲ್ಸಿಗೆ ನಿಮ್ಮ ವರ್ಕೌಟ್ ಬೀಳ್ಬೇಕು ಅಲ್ಲಿಗೆ.